ಮುದಿಗೆರೆ ಗ್ರಾಮಕ್ಕೆ ಬದಲಾವಣೆ ಮಾಡುವ ಒಂದು 9ನೇ ದಿನದ ಹೋರಾಟಕ್ಕೆ ನಮ್ಮ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದಂತಹ ಭಾಗ್ಯಮ್ಮ, ಮಾಲೂರು ಭಾಗ್ಯಮ್ಮರವರು, ಕೋಲಾರ ಭಾಗ್ಯಮ್ಮರವರು, ಹಾಗೆ ತಾಲೂಕು ಅಧ್ಯಕ್ಷರು ಪುಟ್ಟೇನಹಳ್ಳಿ ಈಶ್ವರಮ್ಮ, ಉಪಾಧ್ಯಕ್ಷರು ಕಾಡೇನಹಳ್ಳಿ ಈಶ್ವರಮ್ಮ, ಹಾಗೆಯೇ ನಮ್ಮ ಜಿಲ್ಲಾ ಮುಖಂಡರು ಮುದಿಗೆರೆ ಲಕ್ಷ್ಮಮ್ಮರವರು, ಗೌರಮ್ಮರವರು, ಉಳಿದಂತೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಹಾಗೆಯೇ ಏನು ನಮ್ಮ ಮಹಿಳಾ ಸಮಿತಿ ಸತತವಾಗಿ ಈ ಒಂದು ಹೋರಾಟದಲ್ಲಿ ಪ್ರತಿನಿತ್ಯನೂ ಕೂಡ ಇಲ್ಲಿ ಹೆಣ್ಣು ಮಕ್ಕಳ ಒಂದು ಸ್ತ್ರೀಯರ ಒಂದು ಬಹುದೊಡ್ಡ ಪಾಲಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದೆ ಅಂತಂದ್ಬಿಟ್ಟು ಸುಮಾರು ದಿನ ಈ ಒಂದು ಮಾಧ್ಯಮಗಳಲ್ಲಿ ನೋಡಿ ನಾವು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕು. ಮುದಿಗೆರೆ ಗ್ರಾಮ ಪಂಚಾಯತಿಯನ್ನ ಮುದಿಗೆರೆ ಗ್ರಾಮದಲ್ಲಿ ತೆರೆಯೋವರೆಗೂ ಕೂಡ ನಾವು ಈ ಹೋರಾಟದಲ್ಲಿ ಭಾಗಿಯಾಗಿ ಆ ಹೋರಾಟಕ್ಕೆ ನಾವು ಬೆಂಬಲ ನೀಡ್ತೀವಿ ಅಂತಂದ್ಬಿಟ್ಟು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಈ ಹೋರಾಟವನ್ನು ಕುರಿತು ಈಗ ಭಾಗ್ಯಮ್ಮರವರು ಒಂದೆರಡು ಮಾತನ್ನ ಮಾತಾಡ್ಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ಜಿಲ್ಲಾ ಅಧ್ಯಕ್ಷರು. ನಾವು ಏನಪ್ಪ ಇದು ಅಂತ ವಾಟ್ಸಪ್ಗಳು ವಿಜಿ ಸಾರ್ ಅವರು ವಾಟ್ಸಪ್ ನೋಡಿದಾಗ ಅವ್ರು 9 ದಿನದಿಂದಾನು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಾವು ವಿಜಿ ಸಾರ್ ಕೇಳಿದಾಗ ಅವರು ನಮ್ಗೆ ಕರೆ ಕೊಟ್ರು. ನಾವು ಇಲ್ಲಿ ಬಂದು ಹೋರಾಟಕ್ಕೆ ನಾವು ಬಂದಿದ್ದೀರಿ. ಮುದಿಗೇರಿ ಪಂಚಾಯತಿ ಮುದಿಗೇರಿಗೆ ಬರ್ಬೇಕು. ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀರಿ. ಅಕಸ್ಮಾತ್ ಏನಾದ್ರು ಅವರು ಏನಾದ್ರು ಬೆಂಬಲ ಕೊಟ್ಟಿಲ್ಲ ಅಂದಾಗ ನಾವ್ ಹೆಣ್ಮಕ್ಳ ಪರವಾಗಿ ಅವರು ವಿಜಿ ಸಾರ್ ಅವರು ಎಷ್ಟು ದಿನ ಅವರು ಹೋರಾಟಕ್ಕೆ ಇದ್ ಮಾಡ್ತಾರೆ ನಾವು ಬೆಂಬಲ ಕೊಡ್ತೀರಿ. ಆಮೇಲೆ ನಮಸ್ತೆ, ನನ್ನ ಹೆಸರು ಭಾಗ್ಯ ಅಂತ ಕೋಲಾರಿಂದ ಬಂದಿದ್ದೀನಿ. ಇಲ್ಲಿ 9 ದಿನದಿಂದ ಏನ್ ನಡೀತಿದೆ, ಮುದಿಗೆರೆ ಗ್ರಾಮ ಪಂಚಾಯತಿ ಮುದಿಗೆರೆಯಲ್ಲೇ ಇರ್ಬೇಕು ಅಂತ ಅನ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಹೋರಾಟ ನಡೀತಿದೆ. ಇದಕ್ಕೆ ನಾವೆಲ್ಲಾನು ಸಪೋರ್ಟ್ ಮಾಡೋಣ ಅಂತ ಕೋಲಾರಿಂದ ಬಂದಿದ್ದೀರಿ ಅಷ್ಟೇ. ಬೆಂಬಲ ಸದಾ ನಿಮ್ಗೆ ಇರುತ್ತೆ ಸರ್. ನಮ್ ಬೆಂಬಲ ನಿಮ್ಮ ಈ ಹೋರಾಟಕ್ಕೋಸ್ಕರ ಸದಾ ಇರುತ್ತೆ ಸರ್. ಬಹುಜನದ ಚಳವಳಿ ESS ಮಹಿಳಾ ಅಧ್ಯಕ್ಷರು. ಇದು ಮುದಿಗೆರೆಗೆ ಇರೋ ಪಂಚಾಯಿತಿ ಗಡ್ಡೂರಲ್ಲಿ ನಡೆಸ್ತಾ ಇದ್ದಾರೆ. ಈಗ ಅದು ಮುದಿಗೆರೆಗೆ ಬರ್ಬೇಕು, ಗಡ್ಡೂರು ಸ್ಟಾಪ್ ಮಾಡ್ಬೇಕು, ಅಲ್ಲಿಂದ ಈ ಕಡೆ ಶಿಫ್ಟ್ ಮಾಡ್ಬೇಕು. ಅದು ಮುದಿಗೆರೆಗೆ ಬರೋವರೆಗೂ ನಮ್ಮ ಹೋರಾಟ ನಾವು ಮುಂದುವರಿತಾನೆ ಇರತ್ತೆ. ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿಗೆ, ಆ ಆಫೀಸ್ಗಳಿಗೆ, ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕ್ಸ್ಬೇಕಾಗತ್ತೆ. ಇಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ 9 ದಿನಗಳಿಂದ ಇಲ್ಲೇ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡಿದ್ರೇನು ಅವ್ರಿಗೆ ಇನ್ನ ಏನು ಅವರು ಇದ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಬರ್ತಾರೆ, ಯಾವ್ದೋ ಒಂದು ನಾವು ಮಾಡ್ಕೊಡ್ತೀವಿ ಅಂತಾರೆ, ಮತ್ತೆ ಹೋಗ್ತಾರೆ. ಅವ್ರಿಗೆ ಹಿಂಗೆ 30 ವರ್ಷಗಳಿಂದನೂ ಹಿಂಗೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಹೋರಾಟಕ್ಕೆ ಇಲ್ಲಿ ಕೂತ್ಕೊಂಡಿದೀವಿ. 9ನೇ ದಿನ ನಡೀತಾ ಇದೆ. ಈಗ ಅವ್ರಿಗೆ ಯಾವ್ದು ಇನ್ನೂ ಅದಕ್ಕೆ ಶಿಫ್ಟ್ ಮಾಡಿದ್ದು ಇಲ್ಲ, ಅವ್ರು ಮಾಡ್ಲೂ ಇಲ್ಲ. ಅದಕ್ಕೆ ಅದಾಗೋವರೆಗೂ ನಮ್ಮ ಹೋರಾಟ ಹಿಂಗೆ ನಡೆಸ್ತೀವಿ. ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಂತ ನಮ್ದು ಮುದಿಗೇರಿ ಗ್ರಾಮ. ನಮ್ ಪಂಚಾಯತಿ ಇಲ್ಲೇ ಇದೆ, ಗಡ್ಡೂರಲ್ಲೇ ಇದೆ. ನಮ್ಮೂರಿಗೆ ನಮ್ಗೆ ಬರ್ಬೇಕು. ನಾವ್ ಮಕ್ಳನ್ ಬಿಟ್ಟು ಎಷ್ಟೇ ಪ್ರಾಬ್ಲಮ್ ಇದ್ದು ಸಣ್ಣ ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಕೂಲಿ ಕೆಲಸ ಬಿಟ್ಬಿಟ್ಟು ಇವಾಗ ಸಂಘಗಳು ಕಟ್ಟಕ್ಕಿಲ್ದಿರಾ 9 ದಿನದಿಂದ ಇಲ್ಲೇ ಕಾಯ್ಕೊಂಡ್ ಕೂತ್ಕೊಂಡಿದೀವಿ. ನಮ್ಗೆ ಏನ್ ಮಾಡ್ಕೊಡ್ತಾ ಇದೀರಾ? ಎಲ್ಲ ಮಾಡ್ಕೊಡ್ಬೇಕು. ನಮ್ಮ ಪಂಚಾಯತಿ ನಮಗ್ ಬರ್ಬೇಕು. ನಾವ್ ಬೇರೆ ಕಡೆ ಹೋಗಕ್ ಆಗಲ್ಲ. ಮುದಿಗೆರೆಗೆ ಬೇಕೇ ಬೇಕು. ನಮ್ ಪಂಚಾಯತಿ ನಮಗ್ ಬರ್ಬೇಕು. 9 ದಿನಗಳಿಂದ ಕಾಯ್ಕೊಂಡ್ ಕೂತ್ಕೊಂಡು ಏನ್ ಮಾಡ್ತಾ ಇದೀರಾ? ಏನಕ್ ಕಾಯ್ಕೊಂಡಿದ್ದಾರೆ ಅನ್ನೋದು ಯಾರಿಗಾದ್ರೂ ಇದೆಯಾ? ನಮ್ಗ್ ಕೊಡ್ಬೇಕು. ನಮ್ ಪಂಚಾಯತಿ ನಮಗ್ ಬೇಕು. ಹೆಣ್ಮಕ್ಳೆಲ್ಲ ಬಂದಿದೀವಿ. ಇವತ್ತು 9 ದಿನದಿಂದ ಬರ್ತಾನೆ ಇದೀವಿ, ಇನ್ನೂ ಬರ್ತೀವಿ. ಎಷ್ಟು ಬೇಕಾದ್ರೂ ಮುಂದಕ್ಕೆ ಹೋಗ್ತೀವಿ. ಬರ್ಲೇಬೇಕು. ನಮ್ಗ್ ಮುದಿಗೆರೆ ಪಂಚಾಯತಿ ನಮಗ್ ಬೇಕು. ಬರೋವರೆಗೂ ಏನ್ ಬೇಕಿದ್ರೇನು ನಾವು ಸಾಧಿಸ್ತೀವಿ. ನಮಗ್ ಬೇಕು. ಅದು ಧನ್ಯವಾದಗಳು ಎಲ್ರಿಗೂ. ಪಂಚಾಯತಿ ಮಾತ್ರ ಕೊಡ್ಲೇಬೇಕು. ಆದ ತನಕ ಬಿಡೋದಿಲ್ಲ. ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಜೈ ಭೀಮ್.